ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಮೇಲಾಟ ಜೋರಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಇವತ್ತು ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಘೋಷಣೆ ಮಾಡಿದ್ದಾರೆ. ಟೌನ್ಶಿಪ್ ನಿರ್ಮಾಣದ ಬಗ್ಗೆ ಸಮಿತಿಯನ್ನ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸಿ ಸಮಿತಿಯನ್ನ ಘೋಷಣೆ ಮಾಡ್ತೀನಿ. ಸಮಿತಿಯಲ್ಲಿ ಶಾಸಕ, ಅಧಿಕಾರಿ, ಜಡ್ಜ್ ಅಥವಾ ನಿವೃತ್ತ ಜಡ್ಜ್ ಇರಲಿದ್ದಾರೆ ಅಂತ ಹೇಳಿದ್ರು. ಇನ್ನು ಸಮಿತಿ ವರದಿ ಕೊಡೋದಕ್ಕೆ 2 ತಿಂಗಳ ಸಮಯ ಇದೆ. ಈ ಅವಧಿಯಲ್ಲಿ ಯಾರು ಟೌನ್ಶಿಪ್ಗೆ ಜಮೀನು ಕೊಡ್ತಾರೆ ಕೊಡ್ಲಿ, ಬಲವಂತವಾಗಿ ಭೂಸ್ವಾಧೀನ ಮಾಡಲ್ಲ ಅಂತ ಹೇಳಿದ್ರು. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು, ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ಮಾಡಿದ್ದೇನೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ನನ್ನ ಮತ್ತೆ ಜೈಲಿಗೆ ಕಳುಹಿಸಲು ಸಂಚು ನಡೆದಿದೆ ಅಂತ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನನಗೆ ಜೈಲು ಹೊಸದೇನಲ್ಲ, ಈಗಲೂ ನನ್ನನ್ನ ಜೈಲಿಗೆ ಕಳುಹಿಸುವ ಬಗ್ಗೆ ಮಾತನಾಡ್ತಾರೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ ಅಂತ HDKಗೆ ಸಿಎಂ ತಿರುಗೇಟು ನೀಡಿದ್ದಾರೆ. DKC ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತೇಳಿ ನಮ್ಮ ಕುಮಾರಣ್ಣವರು, HDK ಅಂದರೆ ಕುಮಾರಣ್ಣ, ನಿಮ್ಮ ಆಸೆಗೆ ಒಳ್ಳೆಯದಾಗಲಿ. ಜೈಲೇ ನನಗೇನು ಹೊಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಭಾಳ ಗೌರವದಿಂದ ನೋಡಿದ್ದೀರಿ. ತಾವೇನೇನು ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಚನ್ನಪಟ್ಟಣದಲ್ಲಿ ಏನು ಮಾತಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ತಾವು ನನಗೆ ತೋರಿಸಿದಂಥ ಪ್ರೀತಿ, ವಿಶ್ವಾಸ, ಅಭಿಮಾನ ಏನು ವ್ಯಕ್ತಪಡಿಸ್ತಾ ಇದ್ರಲ್ಲ, ಇದಕ್ಕೆ ನನ್ನ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸರ್ವೆಗೆ ಹೋದ ಅಧಿಕಾರಿಗಳಿಗೆ ಪೊರಕೆ ಏಟು ಬೇಡ, ನಾನು ತಪ್ಪು ಮಾಡಿದ್ದೇನೆ ಅನ್ನಿಸಿದ್ರೆ ನನಗೆ ಹೊಡೆಯಿರಿ ಅಂತ ಪೊರಕೆ ಏಟು ಕೊಟ್ಟ ಮಹಿಳೆಯರಿಗೆ ಸಿಎಂ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ವ ಇಚ್ಛೆಯಿಂದ ಭೂಮಿ ಕೊಡೋರು ಕೊಡಲಿ, ಯಾರ ಆಸ್ತಿಯನ್ನೂ ಬಲವಂತವಾಗಿ ಪಡೆಯಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಯಾವ ನನ್ನ ತಾಯಿ ಪೊರಕೆ ಏಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳ್ಳೋಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದರೆ, ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನು ಎಲ್ಲರಿಗೂ ತಿಳಿಸ್ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿರಿಗೆ ನಿಮ್ಮ ಹತ್ರ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದ್ದೇನೆ ಅಂತ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಸಿಎಂ ಜೈಲಿಗೆ ಕಳುಹಿಸುವ ತಂತ್ರ ರೂಪಿಸಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ದೇವೇಗೌಡರು ಹಾಗೂ HDK ವಿರುದ್ಧ ಗಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ. ಸಿಎಂ ರಾಜಕೀಯ ಏಳಿಗೆ ಸಹಿಸದ ಅಪ್ಪ ಮಕ್ಕಳು ಜೈಲಿಗೆ ಕಳುಹಿಸಲು ತಂತ್ರ ರೂಪಿಸುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಮುಖ್ಯಮಂತ್ರಿ ಹೇಳಿದರೆ, ನಾನು ಯಾರ ಬಲವಂತ ಮಾಡಿ ನಾನು ಭೂಮಿ ಬೇಕಾಗಿಲ್ಲ ಅಂತ, ಇದನ್ನು ತಂದವರು ನೀವು ಮಾಡ್ತೀವಿ ಅಂದರೆ ಮಾಡ್ತಾ ಇಲ್ಲ. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗೋರಿಂದ ಇವತ್ತು ಕುಮಾರಣ್ಣ ಕೇಂದ್ರ ಸರ್ಕಾರದ ಜೊತೆ ಸೇರಿ DK ಶಿವಕುಮಾರ್ನ ಜೈಲಿಗೆ ಕಳಿಸ್ಬೇಕು, ಇವರ ಸ್ಪೀಡ್ಗೆ ಬ್ರೇಕ್ ಹಾಕಬೇಕು ಅಂತ ಏನೇನು ಕುತಂತ್ರ ಮಾಡ್ತಾವ್ರೆ ಅನ್ನೋ ಮಾಹಿತಿ ನಮ್ಮ ಹತ್ರ ಇದೆ. ಅವ್ರಿಗೆ DK ಶಿವಕುಮಾರ್ ಒಳ್ಳೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರನ್ನ ಏನಾದರೂ ಕುತಂತ್ರ ಮಾಡಿ ಮತ್ತೆ ಜೈಲಿಗೆ ಹಾಕಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಜೊತೆ ಸೇರಿ ತಂತ್ರ ಮಾಡ್ತಾರೋ ಮಾಹಿತಿ ನಮಗೂ ಮುಖ್ಯಮಂತ್ರಿ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ಮಾಡಿದ್ರು. ರಾಜ್ಯದಲ್ಲಿ 5 ಟೌನ್ಶಿಪ್ ಮಾಡುವ ತೀರ್ಮಾನ ನನ್ನದೇ ಅನ್ನುವ ಮೂಲಕ ಸಿಎಂ DK ಶಿವಕುಮಾರ್ ಆರೋಪಕ್ಕೆ HDK ತಿರುಗೇಟು ಕೊಟ್ಟಿದ್ದಾರೆ. ನಾನು ಕತೆ ಕಟ್ಟಿ ಮಾತನಾಡಲ್ಲ, ಏಕಾಏಕಿ ಜನರನ್ನ ಹೊರ ಹಾಕುವ ಕೆಲಸ ಮಾಡಿಲ್ಲ, ರೈತರ ಜೊತೆಗೆ ಸಿಎಂ ಮೀಟಿಂಗ್ ಮಾಡಿಲ್ಲ ಅಂತ ಕಿಡಿಕಾರಿದ್ರು.
5 ಟೌನ್ಶಿಪ್ಗಳಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟನ್ನು ಬಿಡದಿ ಹತ್ರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳನ್ನು ಅಧಿಕಾರಿಗಳ ಮಟ್ಟದಲ್ಲಿ ಏನು ಚರ್ಚೆಗಳಾಗಿದ್ವು, ಅದರ ಮೇಲೆ ನಾನು ನಮ್ಮ ಮುಖ್ಯಮಂತ್ರಿ ಕಚೇರಿಗೆ ನನಗೆ ಮತ ಕೊಟ್ಟಂಥ ಜನರನ್ನ ಕರೆದಿದ್ದು. ನಾನು ಜನಗಳನ್ನು ಏಕಾಏಕಿ ಎತ್ತು ಹೊರಗೆ ಹಾಕಬೇಕು ಅಂತ ಮಾಡಿದಂಥ ಕಾರ್ಯಕ್ರಮ ಅಲ್ಲಪ್ಪ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಏನಾದವು, ಸತ್ಯ ಶೋಧನಾ ಸಮಿತಿ ವರದಿ ಏನಾಯ್ತು, ಎಚ್.ಕೆ. ಪಾಟೀಲ್ ಎಲ್ಲಿ ಹೋದ್ರು, ಪಾಪ ಪ್ರಜ್ಞೆ ನಿಮ್ಮನ್ನ ಕಾಡ್ತಾ ಇದೆ. ಸಿಎಂ ಆಗಿ ಆಯ್ಕೆ ಮಾಡಿದ ಜನರಿಗೆ ಉತ್ತರ ಕೊಡಿ. ಡಿಎಲ್ಎಫ್ನವರ ಮುಖ ನೋಡೋದೇ ಇಲ್ಲ. ಪ್ರಾಜೆಕ್ಟ್ ಶುರುವಾಗಿತ್ತು, ಟೇಕ್ ಆಫ್ ಆಗ್ಲಿಲ್ಲ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ನಾನು ರಾಜೀನಾಮೆ ಕೊಟ್ಟಿದ್ದು 9 ಅಕ್ಟೋಬರ್ 2007 ರಾಜೀನಾಮೆ ಕೊಟ್ಟಿರೋದು. DLFದು ಮತ್ತೆ ಮುಂದೆ ಟ್ರಾನ್ಸಾಕ್ಷನ್ ಆಗಿರೋದು ಯಾವತ್ತು? ಬಹುಶಃ 27-29 ತಾರೀಕು ಮೇಲೆ ಆಗಿದೆ, ಅಕ್ಟೋಬರು. ಅದು ರಾಜ್ಯಪಾಲರ ಆಡಳಿತ, ನವೆಂಬರ್ ತಿಂಗಳಲ್ಲಾಗಿರೋದು. ರಾಜ್ಯಪಾಲರ ಆಡಳಿತ ಇದ್ದಾಗ ನನಗೆ ಸಂಬಂಧ ಇಲ್ಲದೆ ಇರೋದು. ನಾನು ರಾಜೀನಾಮೆ ಇನ್ನು ಟೌನ್ಶಿಪ್ಗೆ 4 ಗ್ರಾಮಗಳ ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಹೊಸೂರು, ಬನ್ನಿಗಿರಿ, ಕೆಜಿ, ಗೊಲ್ಲರಪಾಳ್ಯ, ಅರಳಾಳು, ಸುಂದರ ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯಿಂದ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸಿಎಂ ಹೇಳಿಕೆ ವಿಚಾರವಾಗಿ ರೈತರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸಿಎಂ ಸಮಿತಿ ರಚಿಸುತ್ತಿದ್ದಾರೆ. ಟೌನ್ಶಿಪ್ ಕೈ ಬಿಡುವವರೆಗೂ ಹೋರಾಟ ನಿಲ್ಲಿಸಲ್ಲ. ಸಮಿತಿಯಲ್ಲಿ ಅವರಿಗೆ ಬೇಕಾದವರನ್ನೇ ಸೇರಿಸ್ತಾರೆ. ರೈತರೆಲ್ಲರೂ ಒಪ್ಪಿದ್ರು ಅಂತ ಹೇಳಿ ರಿಪೋರ್ಟ್ ಕೊಡಿಸ್ತಾರೆ. ಯಾವುದೇ ಕಾರಣಕ್ಕೂ ನಾವು ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂತ ರೈತರು ಹೇಳಿದ್ದಾರೆ. 3-4 ಜನ ರೈತರವ್ರೆ ಅಂತ ನಮ್ಮ CM ಅವರು ಹೇಳಿದರು. ಇವತ್ತು ನಾವು 2 ತಿಂಗಳ ಗಂಟೆ ಟೈಮ್ ಕೊಟ್ಬಿಡ್ತೀವಿ ಅಂತ ನಾವು ಇವ್ರನ್ನ ಹೆಂಗ್ ಸಹ ನಾವು ನಂಬೋದು? ನಮ್ಮ ಒಗ್ಗಟ್ಟು ಹೊಡೆಯಕ್ಕೆ ಸಹ ಇವ್ರು ಈ ಥರ ಮಾಡ್ತಾ ಇರೋದು. ನಮ್ಮ ಒಗ್ಗಟ್ಟು ಹೊಡಿಬೇಕು ಅಂತ ಮಾಡ್ತಾವ್ರು ಸಹ. ನಾವು ಯಾವುದೇ ಕಾರಣಕ್ಕೂ ನಾವು ಮಾತ್ರ ಸೌಂಡ್ ಟಿಪ್ಪು ನಾವು ಮಾಡಕ್ಕೆ ಬಿಡಲ್ಲ. ಸರ್ ಹೆಂಗ್ ನಂಬಿಕೆ ಬರೋದು? ಅವತ್ತು ನಮ್ಮನ್ನ ರೈತರೇ ಇಲ್ಲ ಸಮಿತಿ ರೈತ ಪಡಿತೀವಿ ಅಂದ್ರೆ ನಾವು 80% ಇದೀವಲ್ಲ, ನಾವೆಲ್ಲ ಬರ್ಕೊಟ್ಟಿರೋದೆಲ್ಲ ಇದಿಷ್ಟು ಇದೆಯಲ್ಲ ಗ್ರೇಟರ್ ಬೆಂಗಳೂರಲ್ಲಿ ಮಾಡ್ಲಿ ಸಮಿತಿನ. ಅವಾಗ ಕೊಡಲ್ಲ ಅಂತ ಎಷ್ಟು ಜನ ಇರ್ತಾರೆ, ಕೊಡ್ತೀವಿ ಅನ್ನೋದು ಎಷ್ಟು ಜನ ಗೊತ್ತಾಗುತ್ತಲ್ಲ. ಸ್ಟಾಪ್ ಮಾಡಿದ್ರೆ ಅದು ಸರ್ಕಾರ ಕೆಲವಾರು ಅಧಿಕಾರಿಗಳು ಈ ರಾಜಕೀಯದವರು ಇರುತ್ತಲ್ಲ, ಆ ರಾಜಕೀಯರು ಎತ್ತುಕಟ್ಟಿ ಇದು ಮಾಡ್ತಾರೆ. ಸರ್ಕಾರ ಏನು ಪ್ರತಿಭಟನೆಗೆ ಸರ್ಕಾರ ಎದುರುವಂತ ಅವಶ್ಯಕತೆ ಏನಿಲ್ಲ. ಸರ್ಕಾರ ಟೌನ್ಶಿಪ್ ಯೋಜನೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ರೂ ಕೂಡ ನಾವು ನಮ್ಮ ಭೂಮಿಯನ್ನ ಕೊಡ್ತೀವಿ ಅಂತ ಯೋಜನೆ ಪರ ಇರುವಂತಹ ರೈತರು ಹೇಳಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧ, ನಾವು ಸರ್ಕಾರಕ್ಕೆ ಭೂಮಿ ನೀಡಲು ಸಿದ್ಧರಿದ್ದೇವೆ ಅಂತ ಅಂದ್ರು. ಯಾರೋ ನಮ್ಮ ಜಮೀನು SC/ST ಅಂತ ಜಮೀನು ತಗೊಳ್ಳೋದು, ನಾವು ಅದಕ್ಕೋಸ್ಕರ ನಾವು ಜಮೀನು ಕೊಡೋಕೆ ತಯಾರಿದ್ದೀವಿ ಸರ್. ನಾವು ಎಲ್ಲ ಬಡ ಭೂಮಿಲಿದ್ದೀವಿ, ಅದಕ್ಕೆ ನಾವು ಸರ್ ಭೂಮಿ ಕೊಡೋಕೆ ಒಪ್ಪಿದ್ದೀವಿ. ಬೇಡ ಅಂತಿರೋದು ಕಮ್ಮಿ ಸರ್. ಅವ್ರು ಹೊರಗಡೆ ಊರಿಂದ ಕರ್ಕೊಬಂದು ಜನಮಂದನೆ ಸೇರಿಸ್ಕೊಂಡು ಮಾಡ್ತಾವ್ರೆ, ನೀವೇ ನೋಡಿದಿರಲ್ಲ. ರಾಜ್ಯದಲ್ಲಿ ಬಡವರ ರೈತ ವಿರೋಧಿ ಸರ್ಕಾರ ಆಡಳಿತ ನಡೆಸುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರೋಪಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತಾಡಿದವರು, ಸಿಎಂಗೆ ರಿಯಲ್ ಎಸ್ಟೇಟ್ ದಂಧೆಯೇ ಆದ್ಯತೆಯಾಗಿದೆ. ಡಿಕೆಶಿ ನೀರಾವರಿ ಸಚಿವರಾಗಿದ್ದಾಗ ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ರಿಪೇರಿ ಮಾಡಲು 24 ತಿಂಗಳು ಬೇಕಾಯಿತು. ಆದರೆ ಸಿಎಂ ಆಗಿ 24 ಗಂಟೆಯಲ್ಲಿ ಟೌನ್ಶಿಪ್ ಆದೇಶ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ರೈತರ ಜೊತೆ ಚೆಲ್ಲಾಟ ಆಡೋದನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದರು. ಸರಿಸುಮಾರು 24 ತಿಂಗಳುಗಳು ಬೇಕಾಯಿತು ಪ್ರೆಸ್ ಗೇಟ್ ಅನ್ನ ರಿಪೇರಿ ಮಾಡಿಸಲಿಕ್ಕೆ. ಅದೇ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 24 ಗಂಟೆಗಳಲ್ಲಿ ಬಿಡದಿ ಸೆಟಲೈಟ್ ಟೌನ್ಶಿಪ್ ಬಗ್ಗೆ ಆದೇಶ ಮಾಡ್ತಾರೆ, ತಲೆ ಕೆಡಿಸಿಕೊಳ್ತಾರೆ. ಬಾಗಲಕೋಟೆಯಲ್ಲಿ ಮಾತಾಡಿರೋ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಸಿಎಂ ಈಗ ಹೊಸ ಸ್ಕ್ರಿಪ್ಟ್ ಹಿಡ್ಕೊಂಡು ಬಂದಿದ್ದಾರೆ. ಸಿಎಂ ಮನಸ್ಥಿತಿ ದ್ವಂದ್ವದಿಂದ ಕೂಡಿದೆ. ಆಸ್ಕರ್ ಮಟ್ಟದ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರು. 3 ಊರುಗಳ ಅಂತಿಮ ಅಧಿಸೂಚನೆ ಯಾಕೆ ಹೊರಡಿಸ್ತಾರೆ ಅಂದ್ರೆ ಇದರಲ್ಲೇ ನಿಮ್ಗೆ ಅರ್ಥ ಆಗಬೇಕು ಅವರ ಮನಸ್ಥಿತಿ, ದ್ವಂದ್ವದ ಮನಸ್ಥಿತಿ ಇದೆ. ಒಳಗಡೆ ಒಂದು ಲೆಕ್ಕಾಚಾರ ಇದೆ, ಹೊರಗಡೆ ಒಂದು ಅದೆಂತದ್ದು ಕೃಪಾ ಪೋಷಿತ ಮಂಡಳಿ, ಏನಪ್ಪ ನಾಟಕ ಅದು ಯಾರು ನೆನ್ನೆ ಅಂದ್ರಲ್ಲ, ನಾಟಕ ಮಂಡಳಿ, ಅದಕ್ಕೆ ಅಧ್ಯಕ್ಷರು ಬಹುಶಃ ಮುಖ್ಯಮಂತ್ರಿಗಳೇ ಆಗಿರ್ಬೇಕು. ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಮಾಡಲು ಬಿಡಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ರೈತರ ವಿರೋಧದ ನಡುವೆ ಇಷ್ಟು ದಿನ
ಸುಮಾರು 800-900 ದಿನ, 450 ದಿನ ಆಯಿತು. 450 ದಿನ ನಿಮಗೆ ನಿಮ್ಮದೇ ಸರ್ಕಾರ ಇತ್ತು, ಅವಾಗ ಯಾಕೆ ಈ ಒಂದು ಸಮಿತಿ ಮಾಡಲಿಲ್ಲ ನೀವು? ಬಿಡದಿ ಟೌನ್ಶಿಪ್ ಗಲಾಟೆಯ ವಿಚಾರಕ್ಕೆ ದಾವಣಗೆರೆಯಲ್ಲಿ ನಟ ಚೇತನ್ ಪ್ರತಿಕ್ರಿಯಿಸಿದ್ದಾರೆ. ಈ ಸರ್ಕಾರಗಳು, ಆಳುವ ಶಕ್ತಿಗಳು, ಇವರಿಗೆ ಜನರ ಕಷ್ಟ ಗೊತ್ತಿಲ್ಲ. ರೈತರ ಹೋರಾಟಕ್ಕೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲಾ ರೈತರು ಬೆಂಬಲ ನೀಡಿದ್ದಾರೆ. ರೈತರ ಬಗ್ಗೆ ಕಾಳಜಿ ಇಲ್ಲ. ಹೋರಾಟ ಒಂದು ಭಾಗ. ನಾವೆಲ್ಲರೂ ಗಟ್ಟಿಯಾಗಿ ರಾಜಕೀಯ ಶಕ್ತಿ ಕಾಣಬೇಕು. ದೊಡ್ಡ ದೊಡ್ಡ ಟೌನ್ಶಿಪ್ ಕಟ್ಟಿದ ಕೂಡಲೇ ಅಭಿವೃದ್ಧಿ ಆಗಲ್ಲ. ಅದು ಒಂದು ಬಿಸ್ನೆಸ್ ಮಾಡುವಂತಹ ವಿನಾಶ ಯೋಜನೆ ಅಂತ ನಟ ಚೇತನ್ ಕಿಡಿಕಾರಿದ್ದಾರೆ. ಒಳಗೆ ಬಿಡದಿನಲ್ಲಿ ಏನು ಕಾಣುತ್ತೆ ಅಂದರೆ ಈ ಸರ್ಕಾರಗಳು, ಈ ಆಳುವ ಶಕ್ತಿಗಳು, ಇವರಿಗೆ ಜನರ ಕಷ್ಟಗಳ ಬಗ್ಗೆ ಯಾವ ಕಾಳಜಿ ಇಲ್ಲ. ಜನರ ಕಷ್ಟ ನಡೀತಾ. ಈಗ ರಾಜಕೀಯ ವಿದ್ಯಮಾನಗಳನ್ನು ನೋಡೋಣ. ಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ತೆರಳುತ್ತಿದ್ದಾರೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಸಿಎಂ ದೆಹಲಿಗೆ ತೆರಳುತ್ತಿದ್ದಾರೆ. ಇನ್ನು ದೆಹಲಿ ಭೇಟಿಗೂ ಮುನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು, ಕೆಲಕಾಲ ಚರ್ಚೆ ನಡೆಸಿದ್ರು. ಸಂಜೆ ದೇವನಹಳ್ಳಿ ಏರ್ಪೋರ್ಟ್ನಿಂದ ಸಿಎಂ ದೆಹಲಿಗೆ ತೆರಳುತ್ತಿದ್ದಾರೆ ಎನ್ನಲಾಗಿದೆ. ಸಿಎಂ ದೆಹಲಿಗೆ ತೆರಳುವುದಕ್ಕೂ ಮುನ್ನವೇ ಸಚಿವಾಕಾಂಕ್ಷಿಗಳು ದೆಹಲಿಗೆ ಹಾರಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ, ವೀರೇಂದ್ರ ಪಪ್ಪಿ ಸೇರಿದಂತೆ ಹಲವರು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಇನ್ನು ದೆಹಲಿ ಭೇಟಿ ಬಗ್ಗೆ ಶಾಸಕ ಪುಟ್ಟರಂಗ ಶೆಟ್ಟಿ ಮಾತನಾಡಿದ್ದು, ನಾನು ಸಚಿವ ಸ್ಥಾನವನ್ನ ಕೇಳಿದ್ದೇನೆ, ಆದರೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾವುದೇ ಖಾತೆಯನ್ನು ಕೊಟ್ಟು ನಿಭಾಯಿಸ್ತೇನೆ ಅಂತ ಅಂದ್ರು. ಇನ್ನು ವೀರೇಂದ್ರ ಪಪ್ಪಿ ಮಾತನಾಡಿದ್ದು, ಖಾಸಗಿ ಕೆಲಸಕ್ಕಾಗಿ ದೆಹಲಿಗೆ ಹೋಗ್ತಿದ್ದೇನೆ, ಯಾವುದೇ ರಾಜಕಾರಣಕ್ಕಾಗಿ ಹೋಗ್ತಾ ಇಲ್ಲ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಅಲ್ಲ. ಜಿಲ್ಲೆಯಲ್ಲಿ 3 ಹಿರಿಯ ಶಾಸಕರಿದ್ದಾರೆ. ಹಿರಿಯರು ಇರುವಾಗ ನಾವು ಸ್ಥಾನ ಕೇಳುವಂಥದ್ದು ಸರಿಯಲ್ಲ ಅಂತ ಅಂದ್ರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಜೊತೆಗೆ ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ಸಭೆ ಬಳಿಕ ಮಾತಾಡಿದ ಅವರು, ಕೃಷ್ಣಾ ಗೋದಾವರಿ ನದಿ ಜೋಡಣೆ ಮಾಡುವ ಬಗ್ಗೆ ಚರ್ಚೆಯಾಗಿದೆ. ಬೇಡ್ತಿ ಮತ್ತು ವರದಾ ನದಿಯ ಜೋಡಣೆ ಬಗ್ಗೆಯೂ ಚರ್ಚೆಯಾಗಿದೆ. ಕುಡಿಯುವ ನೀರಿಗೆ ರಿಸರ್ವ್ ಇಡಲು ಸಿಡಬ್ಲ್ಯೂಆರ್ಸಿ ಹೇಳಿದ್ದಾರೆ. ಸದ್ಯ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ. ಮಂಡ್ಯದ ರೈತರಿಗೆ ನೀರು ಕೊಡುವ ಬಗ್ಗೆ ನಾನು ನಿರ್ಧಾರ ಮಾಡಲು ಆಗಲ್ಲ ಅಂತ ಹೇಳಿದರು. ರಾಜ್ಯ ಸರ್ಕಾರ ಪಿಆರ್ಸಿ ಕೊಡಲು ಹೊರಟಿರುವಂತಹ ಆದೇಶ ರದ್ದತಿಗೆ ಬಿಜೆಪಿ ಆಗ್ರಹಿಸಿದೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಆದೇಶ ರದ್ದುಗೊಳಿಸುವಂತೆ ಮನವಿ ಸಲ್ಲಿಸಿದೆ ಮತ್ತು ಬೆಂಗಳೂರಿನ ಲೋಕಭವನದಲ್ಲಿ ಭೇಟಿಯಾದ ನಿಯೋಗ ಆದೇಶ ರದ್ದುಗೊಳಿಸಲು ಮನವಿ ಮಾಡಿದೆ. ಇನ್ನು ಭೇಟಿ ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಬಾಂಗ್ಲಾದೇಶಿಗರನ್ನ ಕರ್ನಾಟಕದ ಮತದಾರರನ್ನಾಗಿ ಮಾಡುವ ಹುನ್ನಾರ ನಡೆಯುತ್ತಿದೆ ಅಂತ ಹುನ್ನಾರನ್ನ ತಡೆಯುವಂತೆ ಮನವಿ ಮಾಡಿದ್ದಾರೆ. ಬಾಂಗ್ಲಾದೇಶದವರು 25-30 ಲಕ್ಷ ಜನ ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಶಾಶ್ವತ ಪ್ರಮಾಣ ಪತ್ರ ನೀಡೋ ಅಧಿಕಾರ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಂತ ಅಂದ್ರು. ಕರ್ನಾಟಕ ಅಪಾರ್ಟ್ಮೆಂಟ್ ಬಿಲ್ ವಿಚಾರವಾಗಿ ಸಿಎಂ ಸಂವಾದ ಮಾಡಿದ್ರು. ನೂತನ ಬಿಲ್ ವಿಚಾರವಾಗಿ ಸಿಎಂ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಚರ್ಚೆ ನಡೆಸಿದ್ರು. ನೆಹರು ತಾರಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ, ಭೈರತಿ ಸುರೇಶ್, ಜಾರ್ಜ್, ಎಂಎಲ್ಸಿ ಶರವಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಂವಾದದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಾತಾಡಿ, ನಿಮಗೂ ಅಪಾರ್ಟ್ಮೆಂಟ್ ಡೆವಲಪರ್ಸ್ಗೂ ಮಾತನಾಡಲು ಅವಕಾಶ ಕೊಟ್ಟಿದ್ದೇವೆ. ಎಲ್ಲ ಆದ ಬಳಿಕ ಸದನದಲ್ಲಿ ಬಿಲ್ ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಇನ್ನು ಸಚಿವ ಕೃಷ್ಣ ಬೈರೇಗೌಡ ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಕೈದಿಗಳು ಪರಾರಿಯಾಗಿದ್ರು. ಕರ್ತವ್ಯ ಲೋಪದ ಹಿನ್ನೆಲೆ 8 ಅಧಿಕಾರಿಗಳನ್ನು ಅಮಾನತು ಮಾಡಿ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಜೈಲು ಅಧೀಕ್ಷಕ ರಾಕೇಶ್ ಕಾಂಬ್ಳೆ, ಸಹಾಯಕ ಅಧೀಕ್ಷಕ ಬಿ ಸುರೇಶ್, ಜೈಲರ್ ಶ್ರೀಮಂತಗೌಡ ಪಾಟೀಲ್ ಮತ್ತು ರಾತ್ರಿ ಪಾಳಿಯ ವಾರ್ಡರ್ಗಳಾದಂತಹ ನಿಂಗಣ್ಣ, ಯಮನಪ್ಪ ಮತ್ತು ಬಸವರಾಜ್ ಮೇತ್ರಿ, ಸಾವಿತ್ರಿ ತಳಕೇರಿ ಮತ್ತು ಅಜೀಂ ಅಮಾನತಾಗಿದ್ದಾರೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳ ತನಿಖೆ ಮಾಡಲಾಗ್ತಾ ಇದ್ದು, ತನಿಖೆಗೆಂದು ರಚಿಸಲಾಗಿದೆ ಎಸ್ಐಟಿ ಸಂಪೂರ್ಣ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವಿಶೇಷ ತನಿಖಾ ದಳ ವರದಿ ಸಲ್ಲಿಸಿದೆ. ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ತಂಡ ಕೋರ್ಟ್ಗೆ ಸಂಪೂರ್ಣ ವರದಿ ಸಲ್ಲಿಸಿದ್ದು 7,000ಕ್ಕೂ ಅಧಿಕ ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ.
ವರದಿ ಜೊತೆಗೆ ವಿಡಿಯೋ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡ 4 TBಯ ಹಾರ್ಡ್ ಡಿಸ್ಕ್ ಕೂಡ ನೀಡಲಾಗಿದೆ. ಬುರುಡೆ, ಅಸ್ಥಿಪಂಜರ, ಮೊಬೈಲ್ ದಾಖಲೆಗಳು ಸೇರಿದಂತೆ ಎಫ್ಎಸ್ಎಲ್ಗೆ ಕೊಟ್ಟ ಎಲ್ಲಾ ವಸ್ತುಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ರಾಜ್ಯದ ಸುದ್ದಿಗಳನ್ನು ನೋಡೋಣ. ರಾಜ್ಯದಲ್ಲಿ ಎಸ್ಐಆರ್ಗೆ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟಿಸಲಾಗಿದೆ. ಜುಲೈ 29ರಿಂದ ಆಗಸ್ಟ್ 8ರವರೆಗೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ಮನೆ ಮನೆಗೆ ಬಿಎಲ್ಒಗಳು ಭೇಟಿ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಇನ್ನೂ ಹಲವೆಡೆ ಫಾರಂ ಹಂಚಿಕೆ ಪೂರ್ಣವಾಗದ ಹಿನ್ನೆಲೆ 9 ದಿನಗಳಿಗೆ ಅವಧಿ ವಿಸ್ತರಿಸಿ ಕೇಂದ್ರ ಚುನಾವಣಾ ಆಯೋಗ ಆದೇಶಿಸಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಮಳೆಯಿಲ್ಲದೆ ಜನ ಪರದಾಡಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ ಅಧ್ಯಯನ ನಡೆಸಿದ್ರು. ಬಳಿಕ ಮಾತಾಡಿದ ನಿಖಿಲ್, ಮಳೆಯಿಲ್ಲದೆ ರಾಜ್ಯದ ರೈತರು ತತ್ತರಿಸಿ ಹೋಗಿದ್ದಾರೆ. ಸಾಲ ಮಾಡಿ ಬೆಳೆ ಬೆಳೆದ ರೈತ ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ಸರ್ಕಾರ ರೈತರ ಸಮಸ್ಯೆ ಆಲಿಸಬೇಕು ಅಂತ ಆಗ್ರಹಿಸಿದರು. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಸಿದ್ಧತೆ ಕುರಿತು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪರಿಶೀಲನೆ ಮಾಡಿದರು. ಬಳಿಕ ಮಾತಾಡಿದ ಅವರು, ಈಗಾಗಲೇ ಸಿದ್ಧತೆಯ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ವಿಐಪಿಗಳಿಗೆ ಈಗಾಗಲೇ ಸಮಯ ನಿಗದಿ ಮಾಡಿದ್ದೇವೆ. 9:30 ಒಳಗೆ ಎಲ್ಲಾ ವಿಐಪಿಗಳು ದರ್ಶನ ಮಾಡಬೇಕು. ಈಗಾಗಲೇ ₹300 ಟಿಕೆಟ್ ಬೇಡ ಅಂತ ತೀರ್ಮಾನ ಮಾಡಿದ್ದೇವೆ. ಭಕ್ತಾದಿಗಳಿಗೆ ಯಾವ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದರು. ಕೋಲಾರದ ಮಾಲೂರಿನಲ್ಲಿ ನಿರ್ಮಾಣ ಹಂತದ ಫ್ಲೈಓವರ್ ಬದಿಯಲ್ಲಿ ಮಣ್ಣು ಕುಸಿದಿದೆ. ಜೂನಿಯರ್ ಕಾಲೇಜು ಮುಂಭಾಗ ಫ್ಲೈಓವರ್ ಪಿಲ್ಲರ್ ನಿರ್ಮಾಣಕ್ಕೆ ಹಳ್ಳ ಅಗೆಯುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಮಣ್ಣು ಕುಸಿತ ತಡೆಗಟ್ಟಲು ಮರಳು ಚೀಲ ಹಾಕಿ ಹಿಟಾಚಿ ಬಕೆಟ್ ಅಡ್ಡವಾಗಿ ಇರಿಸಲಾಗಿದೆ. ಇನ್ನು ಮಣ್ಣು ಕುಸಿತದಿಂದಾಗಿ ಮಾಲೂರು ಹೊರವಲಯದ ಚೊಕ್ಕಂಡಹಳ್ಳಿ ಗೇಟ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮಣ್ಣು ಕುಸಿತವಾಗ್ತಾ ಇದ್ದಂತೆ ಫ್ಲೈಓವರ್ ಕಾಮಗಾರಿ ಸ್ಥಗಿತ ಮಾಡಲಾಗಿದೆ. ಕಲಬುರಗಿ ತಾಲೂಕಿನ ಜಂಬಗ ಬಿ ಗ್ರಾಮದಲ್ಲಿ 3 ತಿಂಗಳಿನಿಂದ ನೀರಿನ ಸಮಸ್ಯೆ ಎದುರಾಗಿತ್ತು. ನೀರಿಗಾಗಿ ಜನರು ಪರಿತಪಿಸುತ್ತಿದ್ದಾರೆ. ಗ್ರಾಮದ ಬೋರ್ವೆಲ್ ಕೆಟ್ಟು ನಿಂತಿತ್ತು. ಈ ಬಗ್ಗೆ ನ್ಯೂಸ್ 18 ಬೆಳಗ್ಗೆಯಿಂದ ವರದಿಯನ್ನ ಬಿತ್ತರ ಮಾಡಿತ್ತು. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಇದೀಗ ಬೋರ್ವೆಲ್ ದುರಸ್ತಿ ಮಾಡಲಾಗಿದೆ. ನ್ಯೂಸ್ 18 ಕಾಳಜಿಗೆ ಗ್ರಾಮಸ್ಥರು ಧನ್ಯವಾದ ಹೇಳಿದ್ದಾರೆ. ಎತ್ತಿನಹೊಳೆ ಯೋಜನೆಯ ಡ್ಯಾಂ ನಿರ್ಮಾಣ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ, ದಾಸರಪಾಳ್ಯ, ಮಚ್ಚೇನಹಳ್ಳಿ ಸೇರಿದಂತೆ 10 ಗ್ರಾಮಗಳ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಮಾಂಬಕ್ಕಂ ಪಂಚಾಯತ್ ಅಧ್ಯಕ್ಷ ವೀರ ಅನ್ನುವರು ಗುತ್ತಿಗೆದಾರನಿಂದ ₹1,30,000 ಲಂಚ ಪಡೆದಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಸದ್ಯ ಲಂಚ ಪಡಿತಾ ಇರುವ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ. ನಾಳೆ ಒಡಿಶಾದ ಪುರಿ ಶ್ರೀ ಜಗನ್ನಾಥ ರಥಯಾತ್ರೆ ಆರಂಭ ಆಗಲಿದ್ದು ಎಲ್ಲೆಡೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಯಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದ್ದು ಈಗಾಗಲೇ ಭಕ್ತರ ದಂಡೆ ಹರಿದು ಬಂದಿದೆ. ನೋಯ್ಡಾದ ಮಾಮರ ಗ್ರಾಮದ 5ನೇ ಅಂತಸ್ತಿನ ವಸತಿ ಕಟ್ಟಡದಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು ದುರ್ಘಟನೆಯಲ್ಲಿ 2 ಮೃತಪಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಜನರನ್ನು ರಕ್ಷಣೆ ಮಾಡಲಾಗಿದೆ. ಇವಿ ವಾಹನ ಚಾರ್ಜ್ ಮಾಡುತ್ತಿದ್ದಾಗ ಕಿಡಿ ಕಾಣಿಸಿಕೊಂಡು ಬೆಂಕಿ ಹೊತ್ತುಕೊಂಡಿರುವ ಶಂಕೆ ಇದೆ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದದ ಅನುಷ್ಠಾನವನ್ನು ಅಧಿಕೃತವಾಗಿ ಆರಂಭಿಸಿದೆ ಮತ್ತು ಅಹಮದಾಬಾದ್ನ ಸಾನಂದ್ನಲ್ಲಿರುವಂತಹ ನಡೆದಂತಹ ಸಮಾರಂಭದಲ್ಲಿ ಸಿಇಟಿಎ ಅಡಿಯಲ್ಲಿ ರಫ್ತು ಸರಕುಗಳನ್ನು ರವಾನಿಸಲು ಚಾಲನೆ ನೀಡಲಾಗಿದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಕೋಸ್ಟಲ್ ರೋಡ್ ಸುರಂಗ ಮಾರ್ಗದಲ್ಲಿ ಕಾರೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವಿದೇಶದ ಸುದ್ದಿಗಳನ್ನು ನೋಡೋಣ. ಇರಾನ್ ದೇಶದ ಬಂದರುಗಳ ಮೇಲೆ ಅಮೆರಿಕ ಮತ್ತೆ ಕಠಿಣ ನೌಕಾ ದಿಗ್ಬಂಧನ ಹೇರಿದೆ. ಅಮೆರಿಕದ ಈ ಕ್ರಮಕ್ಕೆ ಇರಾನ್ ತೀವ್ರವಾಗಿ ಕಿಡಿಕಾರಿದೆ. ಇಡೀ ಮಧ್ಯಪ್ರಾಚ್ಯದ ತೈಲ ಮತ್ತು ಅನಿಲ ರಫ್ತನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುವುದಾಗಿ ಎಚ್ಚರಿಕೆಯನ್ನು ನೀಡಿದೆ. ಅಮೆರಿಕದ ಸೆನೆಟರ್ಗಳು ರಷ್ಯಾ ನಿರ್ಬಂಧ ಮಸೂದೆಯಲ್ಲಿ ಮಹತ್ವದ ತಿದ್ದುಪಡಿ ಮಾಡಿದ್ದು ರಷ್ಯಾದಿಂದ ಇಂಧನ ಖರೀದಿಸುವ ದೇಶಗಳ ಮೇಲೆ ವಿಧಿಸಲು ಪ್ರಸ್ತಾಪಿಸಿದ್ದ 5% ಸುಂಕವನ್ನು 100% ಇಳಿಸಲಾಗಿದೆ.